ನಾನು ಇರಲಿ ಇಲ್ಲದಿರಲಿ ನನ್ನ ಭಾರತ ಬೆಳಗುತ್ತಿರಲಿ. ನಾನು ಇರಲಿ ಇಲ್ಲದಿರಲಿ ನನ್ನ ಭಾರತ ಬೆಳಗುತ್ತಿರಲಿ. ಅಲ್ಲಿ ಚೇರ್ ಇದೆ, ದಯವಿಟ್ಟು ಅಲ್ಲಿ ಕೊಂಡ್ರೆ ಒಳಸನ ಕೊಂಡ್ರೆ ಯಾರೋ ಹೊರಗೆ ಹೋಗ್ಬೇಡ್ರಿ. ಪುರುಷೋತ್ತಮ ಶ್ರೀರಾಮನ ನವಮಿಯನ್ನು ಕೂಡ ಉತ್ಸಾಹದಿಂದ ನಾವು ಮಾಡಿದ್ದೇವೆ. ಇವತ್ತು ಭಾರತೀಯ ಜನತಾ ಪಾರ್ಟಿಯ ಸಂಸ್ಥಾಪನೆ ಮತ್ತು ಅದಕ್ಕೆ ಪೂರಕವಾಗಿರುವಂತಹ ಅಟಲ್ ಬಿಹಾರಿ ವಾಜಪೇಯಿ ಅವರ ಕುರಿತಂತೆ ವಿರಾಸತ್ ಸಮ್ಮೇಳನ ಅಂತಕ್ಕಂಥ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗವಹಿಸಿದ್ದೀವಿ. ವೇದಿಕೆ ಮೇಲೆ ಉಪಸ್ಥಿತರಿದ್ದ ಗ್ರಾಮೀಣ ಶಾಸಕರ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತ ವಿವಿಧ ಸ್ತರದ ಜವಾಬ್ದಾರಿಗಳನ್ನ ನಿರ್ವಹಿಸಿ ಕರ್ನಾಟಕದಲ್ಲಿ ಮತ್ತು ಇಡೀ ದೇಶದಲ್ಲಿ ದೇಶದವರ ಪಾರ್ಟಿ ಒಂದು ಸಲ್ಲಿಸ್ತಾ ಇದ್ದಾರೆ. ಆ ಸಾಲಿನಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಈ ದೇಶ ಕಂಡಂತಹ ಅಜಾತ ಶತ್ರುವಾಗಿ ಕೆಲಸವನ್ನ ಮಾಡಿದ್ದಾರೆ. ಇಡೀ ಜಗತ್ತಿನಲ್ಲಿನೇ ಶತ್ರುಗಳಿಲ್ಲದೆ ಒಂದು ರಾಜಕೀಯ ವ್ಯವಸ್ಥೆಯನ್ನ ಚಾಲನೆಯನ್ನ ಕೊಡಬಹುದು, ರಾಜಕಾರಣವನ್ನ ಮಾಡಬಹುದು, ರಾಜಕಾರಣದಲ್ಲಿ ಮಹತ್ತರವಾಗಿರ್ತಕ್ಕಂಥ ಬದಲಾವಣೆಯನ್ನ ತರಬಹುದು ಅನ್ನುವಂತಹ ಒಂದು ಮಹತ್ತರವಾಗಿರುವಂತಹ
ಬಿಹಾರಿ ವಾಜಪೇಯಿ ಅವರು ಮಾಡಿ ನಮಗೆ ತೋರಿಸಿದ್ದಾರೆ. ನಾವು ಯೋಚನೆ ಮಾಡಿದ್ದೇವೆ. ಅದರ ಪರಂಪರೆ ಸಮ್ಮೇಳನ ಇದು ಕನ್ನಡದಲ್ಲಿ ಅಂದ್ರೆ ಪರಂಪರೆ. ನಾವು ಹೇಳ್ತೀವಲ್ಲ, ಏನೊಂದು ಪರಂಪರೆ ಮುಂದುವರಿಸಿಕೊಂಡು ಹೋಗ್ಬೇಕು. ಇದರ ಕೊನೆ 2ನೇ ಹಂತದಲ್ಲಿ ಇವತ್ತು ಸಮಾವೇಶದಲ್ಲಿ ಬಹಿರಂಗವಾಗಿ ಅಟಲ್ಜಿಯವರ ಜೀವನವನ್ನ ತಿಳಿಸುವಂತಹ ಈ ಒಂದು ಸಮಾವೇಶಕ್ಕೆ ತಾವೆಲ್ಲರೂ ಬಂದಿದ್ದೀರಿ. ನಾನು ಒಂದು 10-15 ನಿಮಿಷ 4ರಲ್ಲಿ ಮಧ್ಯಪ್ರದೇಶದ ಬಾಲ್ಯಾನಲ್ಲಿ ಅವರ ಜನನ ಆಗುತ್ತೆ. ತಂದೆ ಕೃಷ್ಣ ಬಿಹಾರಿ ವಾಜಪೇಯಿ, ತಾಯಿ ಶ್ರೀಮತಿ ಕೃಷ್ಣಾದೇವಿ. ಇವರಿಗೆ 6ನೇ ಮಗನಾಗಿ ಅಟಲ್ ಬಿಹಾರಿ ವಾಜಪೇಯಿ ಅವರು, ಅಂದ್ರೆ ಆ 3 ಜನ ಹೆಣ್ಮಕ್ಳು 3 ಜನ ಗಂಡು ಮಕ್ಕಳು. ಅದರಲ್ಲಿ ಕೊನೆಯವರು ಅಟಲ್ ಬಿಹಾರಿ ವಾಜಪೇಯಿ ಅವರು. ಇವರು ಕೃಷ್ಣ ತಿವಾರಿ ಹೈಸ್ಕೂಲ್ ಮೇಸ್ಟರ್ ಆಗಿರ್ತಾರೆ. ಅವ್ರ ತಂದೆ ಅಟಲ್ ಜಿ ಅವರ ತಂದೆ